ನಮಸ್ಕಾರ ರೈತ ದೇವರು. ರೈತರು ನೀರಾವರಿ ಮಾಡಲು ಸೋಲಾರ್ ಪಂಪ್ ಸೆಟ್ ಶಾಶ್ವತ ಪರಿಹಾರ ಅಲ್ಲ. ಯಾಕಪ್ಪ ಅಂದರೆ ಇದರಾಗ ನಿಗದಿತವಾದ ವೋಲ್ಟೇಜ್ ಸಿಗಲ್ಲ. ಈ ವೋಲ್ಟೇಜ್ ಸಿಗೋದ್ರಿಂದ ರೈತರಿಗೆ ಸಮರ್ಪಕವಾಗಿ ನೀರು ಒಂದೇ ಸಮನೆ ಬರಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ರೈತ ಮುಖಂಡರಾದ ರುದ್ರಗೌಡ ಕಾಡನಗೌಡರವರು ಸಂಪೂರ್ಣ ಮಾಹಿತಿ ತಿಳಿಸಿದ್ದು. ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ತಮಗೆಲ್ಲರಿಗೆ ಸೋಲಾರ್ ಪಂಪ್ ಸೆಟ್ ಅವಶ್ಯಕತೆ ಐತೋ ಇಲ್ಲ ಅನ್ನೋದು ತಮಗೆ ಅರ್ಥ ಆಗತ್ತೆ. ನಮ್ಮಲ್ಲಿ ಸುಮಾರು 600-700 ಮೀಟ್ರ್ ಅಡಿಗಳಷ್ಟು ಕೆಳಗೆ ಆಳವಾದ ಕೊಳವೆ ಬಾವಿಗಳದಾವು. ಅಷ್ಟು ಅಡಿ ಕೆಳಗಳಿಂದ ಮ್ಯಾಕೆತ್ತಂಥ ಕೆಪಾಸಿಟಿ ಸೋಲಾರ್ ಪಂಪ್ ಸೆಟ್ಟಿನಲ್ಲಿ ಮೋಟ್ರ್ಗಳಲ್ಲಿ ಇಲ್ಲ. ಆದ್ದರಿಂದ ಸೋಲಾರನ್ನು ಅಳವಡಿಸ್ಕೊಂಡವರು ಬೆಳಗ್ಗೆ 9-10ರಿಂದ ಸ್ಟಾರ್ಟ್ ಆಕತಿ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ರೈಸ್ ಆಕತಿ, ವೋಲ್ಟೇಜ್ ಬರ್ತೈತಿ. ಅವಾಗ ನೀರು ಜಾಸ್ತಿ ಹೋಗಿತ್ತಾವು. 4-4:15 ಹಿಂಗೆ ಪಕ್ಕ ಮಾಡಿದ್ದು 5 ಗಂಟೆಗೆ ಬಂದ್ ಆಕತಿ. ರೈತನಿಗೆ ಎಷ್ಟು ತಾಸು ಸಿಗ್ತೈತಿ? 3-4 ತಾಸು ಕರೆಂಟ್ ಸಿಗ್ತೈತಿ. ಅದು ಜೋರಾಗಿ ಸಿಗೋದಲ್ಲ, AC ಕರೆಂಟ್ನಾಗ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಗಂತೂ ಬ್ಯಾಸಿಗೆ ನೀರು ಸಿಗ್ತೈತಿ. ನಾಳೆ ಮಗಾಲದಲ್ಲಿ ಮೋಡ ಕವಿದಿರ್ತೈತಿ, 8 ದಿನ ವಾತಾವರಣ ಇರ್ತೈತಿ, ಬೀಜ ಬಿತ್ತಿರ್ತಾನೆ. ಈ ಸೋಲಾರನ್ನು ನೆಚ್ಕೊಂಡು ಅವನೇನಾರು ನೀರು ಹಾಯಿಸ್ಬೇಕು ಅಂದ್ರೆ ಚಲೋ ಆಗೋದಿಲ್ಲ. ಮೋಡ ಕವಿದು ವಾತಾವರಣ ಇತ್ತು ಅಂದ್ರೆ ಚಲೋ ಆಗೋದಿಲ್ಲ, ವೋಲ್ಟೇಜು ಬರೋದಿಲ್ಲ. ಈ ಪ್ರಾಬ್ಲಮ್ನಿಂದ ಮಳೆಗಾಲದಲ್ಲಿ ಸಕಾಲದಲ್ಲಿ ನೀರು ಸಿಗಲಿದ್ದಂಗೆ ರೈತ ಮತ್ತೊಂದಿಷ್ಟು ನಷ್ಟನೂ ಅನುಭವಿಸ್ಕೊಂತಾನೆ. ಪಂಪ್ ಸೆಟ್ಟಿ ದುಡ್ಡು ಕಟ್ಟಿದ್ದು ಕರೆಯೋಕತ್ತಿ, ಆದರೆ ಸಕಾಲಕ್ಕೆ ನೀರು ಬಂದು ಅವನ ಆರ್ಥಿಕ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದು. ರುದ್ರಗೌಡ ಕಾಡನಗೌಡ ತಿಳಿಸಿದಂತೆ ಸೋಲಾರ್ ಪಂಪ್ ಸೆಟ್ನಿಂದ ರೈತರಿಗೆ ಅನುಕೂಲತೆಗಿಂತ ಅನಾನುಕೂಲತೆಯೇ ಹೆಚ್ಚಾಗಿದ್ದು, ದೊಡ್ಡ ಸೋಲಾರ್ ಕಂಪನಿಗಳು ರೈತರ ಹೆಸರು ಹೇಳಿಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಬ್ಸಿಡಿ ಹಣವನ್ನು ಹೊಡೆಯೋಕೆ ದೊಡ್ಡ ಹುನ್ನಾರ ನಡೆದೈತಿದ್ರಾಗ. ಅದಕ್ಕೆ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಸರ್ಕಾರದ ಪಾಳು ಜಮೀನು ಚಾನಲ್ಗಳು ಅಂಕರು ಇಡೀ ರಾಜ್ಯ ತುಂಬ ಭಾಳ ಅದಾವೆ. ಅಂತಲ್ಲೇ ಇಂಡಸ್ಟ್ರಿಯಲ್ ಏರಿಯಾ ಅಂತಂದು ಕೊಟ್ಟಿರಿ, ಇಡೀ ರಾಜ್ಯ ತುಂಬ ಕೈಗಾರಿಕಾ ಪ್ರದೇಶ ಅಂತಂದು ಅಂತಲ್ಲೇ ತಾವು ಸೋಲಾರ್ ಘಟಕ ಅಳವಡಿಸಿ ರೈತರಿಗೆ ನೀವು ಈಗೇನು 6 ತಾಸು ಕೊಡಕತ್ತಿರಲ್ಲ, ಇದಕ್ಕಿಂತ ಇನ್ನೂ ಒಂದು 2 ತಾಸು ಹೆಚ್ಚಿಗೆ 8 ತಾಸು ಕರೆಂಟನ್ನು ಸಮರ್ಪಕವಾಗಿ ನೀಡಬೇಕು ಅಂತಂದು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತಾ ರೈತ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.